ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ರೆ ನಾನಲ್ಲ, ಅಪ್ಪ. ಅವರು ಎರಡು ಮನೆಗೂ ಪ್ರೊಟೆಕ್ಷನ್ ಬೇಕು ಅಂತ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ದಾರೆ. ಇದಪ್ಪ ವರಸೆ ಅಂದ್ರೆ ಮಾಧವ ಅವ್ರು ಮಾಡಿರೋ ಈ ಕೆಲಸ ನೋಡ್ತಾ ಇದ್ರೆ ಈ ಮನೆ ಆ ಮನೆ, ಈ ಮನೆಯಲ್ಲಿರೋರು ಆ ಮನೆಯಲ್ಲಿರೋರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನೋಡಿದ್ರೆ ಗೊತ್ತಾಗತ್ತೆ. ಹೌದು, ನಾನು ಎರಡು ಮನೆ ಮಗ ಅಂದಮೇಲೆ ಅವ್ರಿಗೆ ಎರಡು ಮನೆನೂ ಒಂದೇ ತಾನೆ. ಅವ್ರು ಈ ಮನೆಗೂ ರಕ್ಷೆ ಆಗಿದ್ದಾರೆ. ಅಪ್ಪ ಅಂದ್ರೇನೆ ಪ್ರೊಟೆಕ್ಷನ್. ನಿಧಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಏನಾಯ್ತು ಅಂತ ನನ್ನೇ ಕೇಳ್ತಿದ್ದೀರಲ್ಲ ದೊಡ್ಡಮ್ಮ. ಮನೇಲಿ ಏನೇನೆಲ್ಲ ಆಯ್ತು ಅಂತ ನಂಗೆಲ್ಲ ಗೊತ್ತಾಯ್ತು. ಡ್ಯಾಡ್ ನಂಗೆ ಫೋನ್ ಮಾಡಿ ಹೇಳಿದ್ರು. ಅಲ್ಲ, ಮನೇಲಿ ಇಷ್ಟೆಲ್ಲ ರಾಧಾ ಅಂತ ಆಗಿದ್ರು ನೀವ್ ಯಾರು ನನಗೆ ಒಂದು ಮಾತು ಹೇಳಿಲ್ಲ. ಯಾಕೆ? ನಾನು ನಿಮ್ಗೆ ಅಷ್ಟು ದೂರದೊಳಾಗ್ಬಿಟ್ನಾ? ಛೆ, ಹಾಗೇನೂ ಇಲ್ಲ. ಮನೆ ಸಮಸ್ಯೆ 1000 ಇರುತ್ತೆ. ನೀನು ಗಂಡನ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿ ಬಾಳಿ ಬದುಕಬೇಕು. ಇದನ್ನೆಲ್ಲ ಹೇಳಿ ನಿನ್ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಲಿಲ್ಲ ಅಷ್ಟೆ. ಮಾಮಿಂದ ನಿಮ್ಮೆಲ್ರಿಗೂ ಇಷ್ಟು ನೋವಾಗಿದ್ರು ನೀವು ಮಾತ್ರ ನನ್ನ ಮನ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೀರಾ. ಎಷ್ಟು ಒಳ್ಳೆ ಮನ್ಸು ದೊಡ್ಡಮ್ಮ ನಿಮ್ದು. ನನ್ನ ಬಗ್ಗೆ ಎಷ್ಟು ಪ್ರೀತಿ ಅಲ್ವಾ ನಿಮ್ಗೆ. ನೀನು ಈ ಮನೆ ಮಗಳು ನಿಧಿ. ಮನೆ ಮಗಳ ಮೇಲೆ ಪ್ರೀತಿ ಇಲ್ಲದೆ ಇರುತ್ತಾ? ದೊಡ್ಡಮ್ಮ, ದೊಡ್ಡಪ್ಪ ಇವಾಗ ಹೇಗಿದ್ದಾರೆ? ದೊಡ್ಡಪ್ಪಂಗೆ ಹುಷಾರಿಲ್ವಂತೆ. ಈಗ ಪರವಾಗಿಲ್ಲ, ಮಲ್ಗಿದ್ದಾರೆ. ಏನೇನೆಲ್ಲ ಆಗೋಯ್ತು ದೊಡ್ಡಮ್ಮ. ಯಾಕೆ ಹೀಗೆಲ್ಲ ಆಯ್ತು? ಅಲ್ಲ, ಮಾಮ್ ಇಷ್ಟೊಂದು ಕೆಟ್ಟೋರ? ಶಾರ್ವರಿ ಮಾಡಿರೋ ತಪ್ಪಿಗೆಲ್ಲ ಮನೆಯವರೆಲ್ಲ ಶಿಕ್ಷೆ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ನಿನ್ಗಿದ್ರಿಂದ ತುಂಬಾ ನೋವಾಗಿರ್ಬೇಕಲ್ವಾ? ಅಲ್ಲ ಜುಗ, ಬಾಳಿ ಬದುಕ್ತಾ ಇರೋ ಮನೆಗೇನೆ ಕಲ್ಲು ಹೊಡಿತಾ ಇದ್ದಾಳೆ ಅಂತಂದ್ರೆ ಅವಳು ಇನ್ನೆಂಥ ಪಾಪಿ ಇರಬೇಕು ಕಣೋ. ಕರೆಕ್ಟಾಗಿ ಹೇಳಿದ್ರಿ ದತ್ತ ಮಹಾಪ್ರಭುಗಳೇ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಲಗಾಲಿಟ್ಟು ಹೋಗಿ ಮನೇನ ಬೆಳಗಬೇಕಾಗಿರೋಳು ಅವಳು. ಅಂಥ ಮನೆಯೇ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾಳವಳು. ಪಾಪಿಗಳು ತಲೆಯಲ್ಲಿ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಓಡುತ್ತೆ ಹೇಳಿ? ಸಿರಿ, ತುಂಬ ನೋಯ್ತಿದ್ಯಾ? ಸರಿ, ಹಾಗಾದ್ರೆ ನಾನು ಹೋಗಿ ಪೇನ್ ಕಿಲ್ಲರ್ ತೊಗೊಂಬರ್ತೀನಿ. ಬೇಡ ಸಮರ್ಥ್, ನೀನೆಲ್ಲೂ ಹೋಗೋದು ಬೇಡ. ಬಾಬಾ ಹೇಳಿದ್ರು ತಾನೆ ಮನೆಯಿಂದ ಯಾರೂ ಹೊರಗಡೆ ಹೋಗ್ಬೇಡಿ ಅಂತ. ನೀನೆಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಯೋಚನೆ ಮಾಡ್ಬೇಡ ಸಿರಿ, ನನಗೇನು ಆಗಲ್ಲ. ಹೊರಗಡೆ ಪೊಲೀಸ್ನವ್ರು ಇದ್ದಾರೆ. ಇಲ್ಲೆಲ್ಲಾದರೂ ಪಕ್ಕದಲ್ಲಿರೋ ಮೆಡಿಕಲ್ ಸ್ಟೋರ್ ತಂದ್ಬಿಡ್ತೀನಿ. ಸಮರ್, ನೀ ಮನೇಲೇ ಇರು, ನಾನು ಹೋಗಿ ತಂದ್ಬಿಡ್ತೀನಿ. ಬೇಡ, ನೀವು ಇಲ್ಲೇ ಇದ್ದವನ್ನೆಲ್ಲ ನೋಡ್ಕೊಳ್ಳಿ, ನಾನು ಹೋಗಿ ಬರ್ತೀನಿ. ನನಗೇನು ನೋವು ಆಗ್ತಿಲ್ಲ ಸಮರ್ಥ್, ನೀನು ಎಲ್ಲೂ ಹೋಗೋದು ಬೇಡ. ನಾನು ಆಚೆ ಹೋಗ್ತೀನಿ ಅಂತ ನೋವು ಹಿಡಿದಿಟ್ಕೊಂಡಿದ್ಯಾ? ಏನೂ ಆಗಲ್ಲ, ನಾನು ಬೇಗ ಬರ್ತೀನಿ. ತಾತ ನೋಡ್ಕೋತಾ ಇರಿ. ಸರಿ, ನೀ ಹೊರಡು. ತಾತ ನೀವು ಹೋಗಿ ಬರಲಿ ಬಿಡಮ್ಮ. ಅಲ್ಲ ಸೋಗ್ಲಾಡಿ, ಅವಳಿಗೆ ಹೆದರ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡದೇ ಇರೋಕ್ಕಾಗತ್ತಾ ಹೇಳು? ಅವಳ ಮನೆ ಹಾಳು ಬುದ್ಧಿ ಹೆಚ್ಚೋ, ನಮ್ಮ ಧೈರ್ಯ ಹೆಚ್ಚೋ ನೋಡೋ ಬಿಡೋಣ. ಸರ್, ಹೋಗು, ಹೊರಡ್ಬರ್ರಿ. ನೋಡು, ಹುಷಾರಾಗಿ ಹೋಗು. ಏನಿದೆಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ನಿಜ, ಆದರೆ ತಪ್ಪೇ ಮಾಡಿದ್ರು ನಿನಗೆ ಯಾಕಿಂತ ಶಿಕ್ಷೆ? ನೀನು ಇಷ್ಟೊಂದು ನೊಂದ್ಕೊಂಡ್ರೆ ಸರಿನಾ ಹೇಳು? ಇದೇಳು, ಸ್ವಲ್ಪ ಊಟ ಮಾಡು. ಇಲ್ಲ ಅಣ್ಣ,
ನನಗೇನು ಬೇಡ. ನಿನಗಾಗಿರೋ ಬೇಜಾರಿಗೆ ಮನ್ಸಲ್ಲಿರೋ ನೋವಿಗೆ ಹೊಟ್ಟೆಗೆ ಶಿಕ್ಷೆ ಕೊಟ್ರೆ ಸರಿನಾ? ಹಸ್ಕೊಂಡಿರ್ಬಾರ್ದು, ಸ್ವಲ್ಪ ಊಟ ಮಾಡು. ಬೇಡ ಅಂತ ಹೇಳಿದ್ನಲ್ಲ ಅಣ್ಣ, ಪ್ಲೀಸ್ ಫೋರ್ಸ್ ಮಾಡಬೇಡ. ನನ್ಗೆ ಎಷ್ಟು ದುಃಖ ಇದೆಯೋ ಅಷ್ಟೇ ಕೋಪ ನಿಮ್ ಎಲ್ಲಾರ ಮೇಲೂ ಇದೆ. ಮನೇಲಿ ಇಷ್ಟೊಂದೆಲ್ಲ ನಡೀತಿದ್ರು ನೀವ್ಗಳು ನನಗೆ ಒಂದು ಮಾತು ಹೇಳಿಲ್ಲ ಅಲ್ವಾ? ನನ್ನ ಮರ್ತೇ ಬಿಟ್ಟಿದ್ದೀರಾ ಅಲ್ವಾ? ನಾನು ನಿಮ್ಗಳ ಜೊತೆ ಮಾತೇ ಆಡೋದಿಲ್ಲ.